ಈ ಬುರುಡೆ ಗ್ಯಾಂಗ್ನ 10 ಮುಖವಾಡ ಬಯಲಾಗಿದೆ. ಯಾರ್ಯಾರು ಆ 10 ಜನ ಅನ್ನೋದನ್ನ ಒನ್ ಬೈ ಒನ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೆಯದ್ದು ಗಿರೀಶ್ ಮಠಣ್ಣನವರ್ ಅವರ ಮುಖವಾಡ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಠಣ್ಣನವರ್ ಹೇಳಿರುವಂತಹ ಹಸಿ ಹಸಿ ಸುಳ್ಳುಗಳು ಒಂದೆರಡಲ್ಲ. ದಾಖಲೆ ಇದೆ, ಬಿಡುಗಡೆ ಮಾಡ್ತೀನಿ, ಅಲ್ಲಿದೆ ಇಲ್ಲಿದೆ ಅಂತೇಳಿ ಎಲ್ಲ ಹೇಳಿದಂತ ಬುರುಡೆ ಸೂತ್ರಧಾರಿ ಇವರು ಏನೂ ಬಿಡುಗಡೆ ಮಾಡಲೇ ಇಲ್ಲ ಕೊನೆಗೂ. ಈಗ ಈ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ, ರದ್ದು ಮಾಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಈ ಬುರುಡೆ ಸೂತ್ರಧಾರಿ ಇವರೇನೆ ನೆಕ್ಸ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ. ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟವರು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ. ಚಿನ್ನಯ್ಯ ಸುಳ್ಳು ಅನ್ನೋದಾದ್ರೆ ಇವರು ಕೂಡ ಸುಳ್ಳೇ ಆಗಿರ್ಬೇಕಲ್ಲ. ತಲೆಮರೆಸಿಕೊಂಡ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ. ವಿಠಲ್ ಗೌಡ ಮೂರನೇ ಅವರು. ಸೌಜನ್ಯ, ಆ ಬಾಲಕಿ ಸೌಜನ್ಯಾಳ ಮಾವ ಈ ಬುರುಡೆ ಪ್ರಕರಣದ ಪ್ರಮುಖ ಆರೋಪಿ. ಕಾಡಿನಿಂದ ಬುರುಡೆಯನ್ನ ತೆಗೆದವ ಇದೇ ಸೌಜನ್ಯ ಮಾವ ವಿಠಲ್ ಗೌಡ. 4ನೇ ಮುಖವಾಡ ಕಳಚಿದ್ದು ಜಯಂತ್ ಟಿ ದೂರುದಾರ. ಚಿನ್ನಯ್ಯನಿಗೆ ಬುರುಡೆಯನ್ನ ಕೊಟ್ಟವನೇ ಈತ. 5ನೇ ಮುಖವಾಡ ಚಿನ್ನಯ್ಯ, ಅದು A1 ಬುರುಡೆ ಕೋರ್ಟಿಗೆ ತಂದವ ಈಗ ಜ್ಞಾನೋದಯಾಗಿ ತಪ್ಪಿನ ಅರಿವಾಗಿ ಕಂಬಿ ಎಣಿಸ್ತಾ ಇದ್ದಾರೆ. ಸಮೀರ್ ಬುರುಡೆ ಪ್ರಕರಣದಲ್ಲಿ AI ಸ್ಪೆಷಲಿಸ್ಟ್, ಸುಳ್ಳುಗಳನ್ನೇ ಸತ್ಯ ಅಂತ ಹೇಳಿ ಗ್ರಾಫಿಕ್ಸ್ ಅನ್ನ ಬಳಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿದಂತಹ ಮೊಹಮ್ಮದ್ ಸಮೀರ. ಮನಾಫ್ 7ನೇ ಮುಖವಾಡ ಬಯಲಾಗಿದ್ದು ಮನಾಫ್. ಯೂಟ್ಯೂಬರ್ ಈತ. ಕೇರಳದಲ್ಲಿ ಬುರುಡೆ ಕಥೆಯನ್ನ ಕಟ್ಟಿದವ. ಕೇರಳದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಿದವ. ಬುರುಡೆ ಇದೆ ಅದು ಇದು ಅಂತ ಹೇಳಿ ಕತೆ ಕಟ್ಟಿ ಇದರ ದಿಕ್ಕನ್ನೇ ಬದಲಿಸಿದವ. ಬುರುಡೆ ವಿಡಿಯೋ ಅಪ್ಲೋಡ್ ಮಾಡಿದವ ಇವನೇ ಮನಾಫ್. ಅಭಿಷೇಕ್ ಮತ್ತೊಬ್ಬ ಯೂಟ್ಯೂಬರ್ ಈತ. ಬುರುಡೆ ಕತೆಗೆ ದುಡ್ಡು ಹಂಚಿದವ ಈತನೇ. ಸುಜಾತಾ ಭಟ್ ಆಸ್ತಿಗಾಗಿ ಅನನ್ಯ ಕಥೆಯನ್ನ ಕಟ್ಟಿದ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್. ಅನನ್ಯ ಅನ್ನೋದೇ ಸುಳ್ಳು ಅಂತ ಹೇಳಿ ಆನಂತರ ಒಪ್ಕೊಂಡ್ರು ಕೂಡ. 10ನೇ ಮುಖವಾಡ ಮಂಡ್ಯದ ಮಾಸ್ಕ್ ಲೇಡಿ. ಸೌಜನ್ಯ ಕಿಡ್ನಾಪ್ ಕಥೆಯನ್ನ ಹೇಳಿದ ಮಹಿಳೆ ಕೊನೆಗೂ ಎಕ್ಸ್ಪೋಸ್ ಆದ್ರು. ನನ್ನ ಜೊತೆನೆ ಮಾತಾಡಿದ್ರು, ನಾವೇ ಅವರ ಮುಖವಾಡವನ್ನ ಬಯಲು ಮಾಡಿದ್ವಿ. ಆ ಮೂಲಕ ಇಡೀ ಧರ್ಮಸ್ಥಳದ ಈ ಟ್ರಾಜಿಡಿ ಇದೆಯಲ್ಲ, ಇದರಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಮೂಲಕ ಒಬ್ಬೊಬ್ಬರ ಮುಖವಾಡವನ್ನ ಬಯಲು ಮಾಡಿ ಸಮಾಜದ ಮುಂದೆ ಬೆತ್ತಲು ಮಾಡಿ ಇವರ ಸತ್ಯ, ಇವರ ಸುಳ್ಳನ್ನ ಸಮಾಜಕ್ಕೆ ತೋರಿಸಿದ್ದು ನಾವೇ ಅಂತೇಳಿ ಎದೆ ತಟ್ಕೊಂಡು ಹೇಳ್ತೀವಿ ನಾವು. ಈ ಬುರುಡೆ ಗ್ಯಾಂಗ್ನ 10 ಮುಖವಾಡ ಬಯಲಾಗಿದೆ. ಯಾರ್ಯಾರು ಆ 10 ಜನ ಅನ್ನೋದನ್ನ ಒನ್ ಬೈ ಒನ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೆಯದ್ದು ಗಿರೀಶ್ ಮಠಣ್ಣನವರ್ ಅವರ ಮುಖವಾಡ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಠಣ್ಣನವರ್ ಹೇಳಿರುವಂತಹ ಹಸಿ ಹಸಿ ಸುಳ್ಳುಗಳು ಒಂದೆರಡಲ್ಲ. ದಾಖಲೆ ಇದೆ, ಬಿಡುಗಡೆ ಮಾಡ್ತೀನಿ, ಅಲ್ಲಿದೆ ಇಲ್ಲಿದೆ ಅಂತೇಳಿ ಎಲ್ಲ ಹೇಳಿದಂತ ಬುರುಡೆ ಸೂತ್ರಧಾರಿ ಇವರು ಏನೂ ಬಿಡುಗಡೆ ಮಾಡಲೇ ಇಲ್ಲ ಕೊನೆಗೂ. ಈಗ ಈ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ, ರದ್ದು ಮಾಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಈ ಬುರುಡೆ ಸೂತ್ರಧಾರಿ ಇವರೇನೆ ನೆಕ್ಸ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ. ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟವರು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ. ಚಿನ್ನಯ್ಯ ಸುಳ್ಳು ಅನ್ನೋದಾದ್ರೆ ಇವರು ಕೂಡ ಸುಳ್ಳೇ ಆಗಿರ್ಬೇಕಲ್ಲ. ತಲೆಮರೆಸಿಕೊಂಡ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ. ವಿಠಲ್ ಗೌಡ ಮೂರನೇ ಅವರು. ಸೌಜನ್ಯ, ಆ ಬಾಲಕಿ ಸೌಜನ್ಯಾಳ ಮಾವ ಈ ಬುರುಡೆ ಪ್ರಕರಣದ ಪ್ರಮುಖ ಆರೋಪಿ. ಕಾಡಿನಿಂದ ಬುರುಡೆಯನ್ನ ತೆಗೆದವ ಇದೇ ಸೌಜನ್ಯ ಮಾವ ವಿಠಲ್ ಗೌಡ. 4ನೇ ಮುಖವಾಡ ಕಳಚಿದ್ದು ಜಯಂತ್ ಟಿ ದೂರುದಾರ. ಚಿನ್ನಯ್ಯನಿಗೆ ಬುರುಡೆಯನ್ನ ಕೊಟ್ಟವನೇ ಈತ. 5ನೇ ಮುಖವಾಡ ಚಿನ್ನಯ್ಯ, ಅದು A1 ಬುರುಡೆ ಕೋರ್ಟಿಗೆ ತಂದವ ಈಗ ಜ್ಞಾನೋದಯಾಗಿ ತಪ್ಪಿನ ಅರಿವಾಗಿ ಕಂಬಿ ಎಣಿಸ್ತಾ ಇದ್ದಾರೆ. ಸಮೀರ್ ಬುರುಡೆ ಪ್ರಕರಣದಲ್ಲಿ AI ಸ್ಪೆಷಲಿಸ್ಟ್, ಸುಳ್ಳುಗಳನ್ನೇ ಸತ್ಯ ಅಂತ ಹೇಳಿ
ಗ್ರಾಫಿಕ್ಸ್ ಅನ್ನ ಬಳಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿದಂತಹ ಮೊಹಮ್ಮದ್ ಸಮೀರ ಮನಾಫ್ 7ನೇ ಮುಖವಾಡ ಬಯಲಾಗಿದ್ದು ಮನಾಫ್ ಯೂಟ್ಯೂಬರ್ ಈತ. ಕೇರಳದಲ್ಲಿ ಬುರುಡೆ ಕಥೆಯನ್ನ ಕಟ್ಟಿದವ, ಕೇರಳದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಿದವ, ಬುರುಡೆ ಇದೆ ಅದು ಇದು ಅಂತೇಳಿ ಕತೆ ಕಟ್ಟಿ ಇದರ ದಿಕ್ಕನ್ನೇ ಬದಲಿಸಿದವ, ಬುರುಡೆ ವಿಡಿಯೋ ಅಪ್ಲೋಡ್ ಮಾಡಿದವ ಇವನೇ ಮನಾಫ್. ಅಭಿಷೇಕ್ ಮತ್ತೊಬ್ಬ ಯೂಟ್ಯೂಬರ್ ಈತ, ಬುರುಡೆ ಕತೆಗೆ ದುಡ್ಡು ಹಂಚಿದವ ಈತನೇ. ಸುಜಾತಾ ಭಟ್ ಆಸ್ತಿಗಾಗಿ ಅನನ್ಯ ಕಥೆಯನ್ನ ಕಟ್ಟಿದ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್. ಅನನ್ಯ ಅನ್ನೋದೇ ಸುಳ್ಳು ಅಂತ ಹೇಳಿ ಆನಂತರ ಒಪ್ಕೊಂಡ್ರು ಕೂಡ. 10ನೇ ಮುಖವಾಡ ಮಂಡ್ಯದ ಮಾಸ್ಕ್ ಲೇಡಿ. ಸೌಜನ್ಯ ಕಿಡ್ನಾಪ್ ಕಥೆಯನ್ನ ಹೇಳಿದ ಮಹಿಳೆ ಕೊನೆಗೂ ಎಕ್ಸ್ಪೋಸ್ ಆದ್ರು, ನನ್ನ ಜೊತೆನೆ ಮಾತಾಡಿದ್ರು, ನಾವೇ ಅವರ ಮುಖವಾಡವನ್ನ ಬಯಲು ಮಾಡಿದ್ವಿ. ಆ ಮೂಲಕ ಇಡೀ ಧರ್ಮಸ್ಥಳದ ಈ ಟ್ರಾಜಿಡಿ ಇದೆಯಲ್ಲ, ಇದರಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಮೂಲಕ ಒಬ್ಬೊಬ್ಬರ ಮುಖವಾಡವನ್ನ ಬಯಲು ಮಾಡಿ ಸಮಾಜದ ಮುಂದೆ ಬೆತ್ತಲು ಮಾಡಿ ಇವರ ಸತ್ಯ ಇವರ ಸುಳ್ಳನ್ನ ಸಮಾಜಕ್ಕೆ ತೋರಿಸಿದ್ದು ನಾವೇ ಅಂತೇಳಿ ಎದೆ ತಟ್ಕೊಂಡು ಹೇಳ್ತೀವಿ ನಾವು. ಈ ಬುರುಡೆ ಗ್ಯಾಂಗ್ನ 10 ಮುಖವಾಡ ಬಯಲಾಗಿದೆ. ಯಾರ್ಯಾರು ಆ 10 ಜನ ಅನ್ನೋದನ್ನ ಒನ್ ಬೈ ಒನ್ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೆಯದ್ದು ಗಿರೀಶ್ ಮಠಣ್ಣನವರ್ ಅವರ ಮುಖವಾಡ. ಸೌಜನ್ಯ ಹೋರಾಟಗಾರ ಗಿರೀಶ್ ಮಠಣ್ಣನವರ್ ಹೇಳಿರುವಂತಹ ಹಸಿ ಹಸಿ ಸುಳ್ಳುಗಳು ಒಂದೆರಡಲ್ಲ. ದಾಖಲೆ ಇದೆ, ಬಿಡುಗಡೆ ಮಾಡ್ತೀನಿ, ಅಲ್ಲಿದೆ ಇಲ್ಲಿದೆ ಅಂತೇಳಿ ಎಲ್ಲ ಹೇಳಿದಂತ ಬುರುಡೆ ಸೂತ್ರಧಾರಿ ಇವರು ಏನೂ ಬಿಡುಗಡೆ ಮಾಡಲೇ ಇಲ್ಲ ಕೊನೆಗೂ. ಈಗ ಈ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ, ರದ್ದು ಮಾಡಿ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಈ ಬುರುಡೆ ಸೂತ್ರಧಾರಿ ಇವರೇನೆ ನೆಕ್ಸ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ. ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟವರು ಇದೇ ಮಹೇಶ್ ಶೆಟ್ಟಿ ತಿಮರೋಡಿ. ಚಿನ್ನಯ್ಯ ಸುಳ್ಳು ಅನ್ನೋದಾದ್ರೆ ಇವರು ಕೂಡ ಸುಳ್ಳೇ ಆಗಿರ್ಬೇಕಲ್ಲ. ತಲೆಮರೆಸಿಕೊಂಡ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ. ವಿಠಲ್ ಗೌಡ 3ನೇ ಅವರು. ಸೌಜನ್ಯ, ಆ ಬಾಲಕಿ ಸೌಜನ್ಯಾಳ ಮಾವ, ಈ ಬುರುಡೆ ಪ್ರಕರಣದ ಪ್ರಮುಖ ಆರೋಪಿ. ಕಾಡಿನಿಂದ ಬುರುಡೆಯನ್ನ ತೆಗೆದವ ಇದೇ ಸೌಜನ್ಯ ಮಾವ ವಿಠಲ್ ಗೌಡ. 4ನೇ ಮುಖವಾಡ ಕಳಚಿದ್ದು ಜಯಂತ್ ಟಿ ದೂರುದಾರ. ಚಿನ್ನಯ್ಯನಿಗೆ ಬುರುಡೆಯನ್ನ ಕೊಟ್ಟವನೇ ಈತ. 5ನೇ ಮುಖವಾಡ ಚಿನ್ನಯ್ಯ, ಅದು A1 ಬುರುಡೆ ಕೋರ್ಟಿಗೆ ತಂದವ. ಈಗ ಜ್ಞಾನೋದಯ ಆಗಿ ತಪ್ಪಿನ ಅರಿವಾಗಿ ಕಂಬಿ ಎಣಿಸ್ತಾ ಇದ್ದಾರೆ. ಸಮೀರ್ ಬುರುಡೆ ಪ್ರಕರಣದಲ್ಲಿ AI ಸ್ಪೆಷಲಿಸ್ಟ್, ಸುಳ್ಳುಗಳನ್ನೇ ಸತ್ಯ ಅಂತ ಹೇಳಿ ಗ್ರಾಫಿಕ್ಸ್ ಅನ್ನ ಬಳಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿದಂತಹ ಮೊಹಮ್ಮದ್ ಸಮೀರ ಮನಾಫ್ 7ನೇ ಮುಖವಾಡ ಬಯಲಾಗಿದ್ದು ಮನಾಫ್. ಯೂಟ್ಯೂಬರ್ ಈತ. ಕೇರಳದಲ್ಲಿ ಬುರುಡೆ ಕಥೆಯನ್ನ ಕಟ್ಟಿದವ, ಕೇರಳದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡಿದವ, ಬುರುಡೆ ಇದೆ ಅದು ಇದು ಅಂತೇಳಿ ಕತೆ ಕಟ್ಟಿ ಇದರ ದಿಕ್ಕನ್ನೇ ಬದಲಿಸಿದವ, ಬುರುಡೆ ವಿಡಿಯೋ ಅಪ್ಲೋಡ್ ಮಾಡಿದವ ಇವನೇ ಮನಾಫ್. ಅಭಿಷೇಕ್ ಮತ್ತೊಬ್ಬ ಯೂಟ್ಯೂಬರ್ ಈತ, ಬುರುಡೆ ಕತೆಗೆ ದುಡ್ಡು ಹಂಚಿದವ ಈತನೇ. ಸುಜಾತಾ ಭಟ್ ಆಸ್ತಿಗಾಗಿ ಅನನ್ಯ ಕಥೆಯನ್ನ ಕಟ್ಟಿದ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್. ಅನನ್ಯ ಅನ್ನೋದೇ ಸುಳ್ಳು ಅಂತ ಹೇಳಿ ಆನಂತರ ಒಪ್ಕೊಂಡ್ರು ಕೂಡ. 10ನೇ ಮುಖವಾಡ ಮಂಡ್ಯದ ಮಾಸ್ಕ್ ಲೇಡಿ. ಸೌಜನ್ಯ ಕಿಡ್ನಾಪ್ ಕಥೆಯನ್ನ ಹೇಳಿದ ಮಹಿಳೆ ಕೊನೆಗೂ ಎಕ್ಸ್ಪೋಸ್ ಆದ್ರು, ನನ್ನ ಜೊತೆನೆ ಮಾತಾಡಿದ್ರು, ನಾವೇ ಅವರ ಮುಖವಾಡವನ್ನ ಬಯಲು ಮಾಡಿದ್ವಿ. ಆ ಮೂಲಕ ಇಡೀ ಧರ್ಮಸ್ಥಳದ ಈ ಟ್ರಾಜಿಡಿ ಇದೆಯಲ್ಲ, ಇದರಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಜರ್ನಲಿಸಂನ ಮೂಲಕ ಒಬ್ಬೊಬ್ಬರ ಮುಖವಾಡವನ್ನ ಬಯಲು ಮಾಡಿ ಸಮಾಜದ ಮುಂದೆ ಬೆತ್ತಲು ಮಾಡಿ ಇವರ ಸತ್ಯ ಇವರ ಸುಳ್ಳನ್ನ ಸಮಾಜಕ್ಕೆ ತೋರಿಸಿದ್ದು ನಾವೇ ಅಂತೇಳಿ ಎದೆ ತಟ್ಕೊಂಡು ಹೇಳ್ತೀವಿ ನಾವು.